ಇವತ್ತು ಸಭೆ ಏನು ನಡೀಲಿಲ್ಲ, ಅವ್ರ ಕಡೆಯಿಂದ ಏನೂ ಚರ್ಚೆ ನಡೆದಿಲ್ಲ. ನಮ್ಮ ಕಡೆಯಿಂದ ನಾವೆಲ್ಲರೂ ಮಾತನಾಡಿ ಅವರಿಗೆ ಏನೇನು ಮನವರಿಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನೂ ಮಾಡಿದ್ದೀವಿ. ಆ, ಈಗ ಅವರು ಮುಂದಿನ ದಿನಾಂಕವನ್ನಷ್ಟೇ ಘೋಷಣೆ ಮಾಡಿದ್ದಾರೆ. ರೈತ ಪರವಾಗಿ ನಾನು ಇರ್ತೀನಿ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಕಾನೂನು ತೊಡಕುಗಳಿದ್ದಾವೆ, ಅದೆಲ್ಲ ಅಧ್ಯಯನ ಮಾಡಬೇಕು ಅಂತಲೂ ಹೇಳಿದ್ದಾರೆ. ಸಾಕಷ್ಟು ನೀರಾವರಿ ಜಮೀನು ಇರುವಂಥದ್ದು ಮೇಡಮ್, ಅಲ್ಲಿ ಅದಕ್ಕೆ ವಿರೋಧವಾಗ್ತಿದೆ. CM ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ ಮಾತಾಡಿದರು, ಇದನ್ನು ಮಾಡೋದಕ್ಕೆ ಬಿಡಲ್ಲ ಅಂತಿದ್ರು. ಯಾಕೆ ವಿಳಂಬ ಆಗ್ತಾ ಇದೆ? ಇದು ನೀರಾವರಿ ಮತ್ತು ಮಳೆ ಆಶ್ರಿತ ಜಮೀನು ಅನ್ನುವಂತಹ ಏನು ವ್ಯತ್ಯಾಸಗಳಿಲ್ಲ ಇಲ್ಲಿ. ಅಲ್ಲಿ ರಾಗಿ ಬೆಳೆಯೋ ಜಮೀನುಗಳನ್ನು ಕೂಡ ಕೊಡಲ್ಲ ಅಂತಲೇ ಹೇಳ್ತಿರೋದು ರೈತರು. ಹಾಗಾಗಿ ಅಲ್ಲಿರುವಂಥ ಎಲ್ಲ ರೈತರು ಕೂಡ ಒಗ್ಗಟ್ಟಿನಿಂದ ಹೋರಾಟ ಮಾಡ್ತಾರೆ. 4 ವರ್ಷಗಳಿಂದ 1 ಇಂಚು ಭೂಮಿ ಕೊಡಲ್ಲ ಅಂತ. ಪರಿಹಾರಕ್ಕೋಸ್ಕರ ಹೋರಾಟ ಅಲ್ಲ ಇದು. ನಾವು ಭೂಮಿ ಕೊಡಲ್ಲ, ನಾವು ರೈತರಾಗಿ ಮುಂದುವರಿತೀರಿ ಅಂತ ನಡೀತಿರುವಂಥ ಹೋರಾಟ. CM ಅವರು ಅವತ್ತು ವಿರೋಧ ಮಾಡಿದ್ರು ಮೇಡಮ್. ಇವತ್ತು 2 ವರ್ಷ ಆಯ್ತು ಸರ್ಕಾರ ಬಂದು, ಇನ್ನೂ ಕೂಡ ಆ ಸಮಸ್ಯೆ ಬಗೆಹರ್ತಾ ಇಲ್ಲ. ಅದನ್ನೇ ನಾನು ಹೇಳಿದೆ, ಇಷ್ಟು ವರ್ಷ ಇದನ್ನು ಎಳೆದಾಡುವಂಥದ್ದು ಒಂದು ವಿಷಾದನೀಯ. ನೀವು ಬಂದ ತಕ್ಷಣ ಇದು ಬಗೆಹರಿಯುತ್ತೆ ಅಂತ ಅಂದ್ಕೊಂಡಿದ್ವಿ, ಇದಾಗಬಾರ್ದಾಗಿತ್ತು ಅಂತಲೇ ಇವತ್ತು ಮಾತಾಡಿತ್ತು. ಯಾವ ರೀತಿ ಸ್ಪಂದಿಸಿದ್ರು ಮೇಡಮ್? ರೈತ ಪರ ಇರ್ತೀನಿ ನಾನು, ಮುಂದಿನ ದಿನಾಂಕ ನಾವು ಮುಂದಿನ ಸಭೆಯಲ್ಲಿ ನಾವು ಕೂತ್ಕೊಳ್ಳೋಣ ಅಂತ ಹೇಳಿದ್ವಿ.